ಇಲ್ಲಿ ನೋಡ್ರಿ ಭವಾನಿ ಆನಿ ಸೊಂಡಿ ಸಿಕ್ತ ಶಿವಾನಿ ಏನು ಮಾಡಿದಳು ಒಂಟಿ ಮಾಡಿದಳು ಹೆಂಗೆ ನೋಡ್ರಿ ಮಸ್ತ್ ಎರಡು ನೀನೇ ಮಾಡಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಜೀವನ ಅಂದರೆ ಒಂದು ರೇಸ್ ಇದ್ದಾಗೆ ಓಡ್ತಾನೆ ಇರಬೇಕು. ಸ್ವಲ್ಪ ನಿಂತ್ಕೊಂಡ್ರೂ ಕೂಡ ಎಲ್ಲನೂ ಬಸ್ ಮಿಸ್ ಆದಂಗೆ ಎಲ್ಲನೂ ಮಿಸ್ ಆಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ ಇಂಟ್ರೆಸ್ಟ್ ಅಂದರೆ ಏನು, ಇಂಟ್ರೆಸ್ಟ್ ಅಥವಾ ಆಸಕ್ತಿ ಅಂದರೆ ಏನು. ಈಗ ನೋಡಿ ನನಗೆ ಟೈಮ್ ಆಗಿದೆ, ನಾನು ಗಡಿಬಿಡಿಯಲ್ಲಿದ್ದೀನಿ, ಆದರೂ ಕೂಡ ನನಗೆ ವಿಡಿಯೋ ರೆಕಾರ್ಡ್ ಮಾಡಬೇಕು ಅನ್ನಿಸ್ತಾ ಇದೆ. ಇದನ್ನು ಇಂಟ್ರೆಸ್ಟ್ ಅಥವಾ ಆಸಕ್ತಿ ಅಂತ ಹೇಳಿ ಕರಿತೀವಿ. ನಮ್ಮ ವ್ಯೂಸ್ ಬರ್ತಾ ಇದ್ದಾನೋ ಇಲ್ಲೋ, ಸಬ್ಸ್ಕ್ರೈಬ್ ಆಗ್ತಾ ಇದ್ದಾನೋ ಇಲ್ಲೋ, ಅದೆಲ್ಲ ಮ್ಯಾಟ್ರ್ ಆಗೋಲ್ಲ. ನಮ್ಮ ಎಫರ್ಟನ್ನು ಹಾಕ್ತಾ ಇರೋದು, ಅದನ್ನೇ ಆಸಕ್ತಿ ಅಂತ ಹೇಳಿ ಕರೀತಾರೆ. ಗೈಸ್, ನಾವು ಡೈಲಿ ಬರ್ತಿದ್ದಾಗೆ ಮಕ್ಕಳು ಎದುರುಗಡೆ ಬಂದು ಸರ್ ಗುಡ್ ಮಾರ್ನಿಂಗ್, ಸರ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿರ್ತಾರೆ, ನಮಸ್ಕಾರ ಅಂತ ಹೇಳ್ತಿರ್ತಾರೆ. ಆದರೆ ಇವತ್ತು ನೋಡಿ ನಾವು ಬಂದಿದ್ದೀವಿ, ಯಾವ ಸ್ಟೂಡೆಂಟ್ಸು ಇಲ್ಲ ಸ್ಕೂಲಲ್ಲಿ. ಎಕ್ಸಾಮ್ ಮುಗಿದ್ಮೇಲೆ ಒಂಥರ ಹೀಗೆ ಬೇಜಾರಾಗ್ಬಿಡುತ್ತೆ ಮಕ್ಕಳಿಲ್ಲ ಅಂತಂದರೆ. ಇದು ಏನಾಯಿತು? ನೀ ಮಾಡಿದೆ? ಈಗ ಶಿವಾನಿ ಒಂಟಿ ಮಾಡತ್ತಾವ ನೋಡ್ರಿ. ಶಿವಾನಿ ಒಂಟಿ ಮಾಡಿ ತೋರಿಸ್ತಾವೆ. ಏನು ಮಾಡ್ತಿ ನೋಡಿ, ಹೆಂಗೆ ಹಚ್ಬೇಕು ತಲೆ ಓಡಿಸಿದೆ. ಏನು ಕಾಣಿಸ್ತದೆ ನಿಂಗೆ? ಇದು ಆನೆ ಕಾಲದಲ್ಲ? ಆನೆ ಕಾಲು ಎಲ್ಲಿರ್ತಾವೆ? ತಳಗಿರ್ತಾವ ಮೇಲೆ ಇರ್ತಾವೆ? ಇದು ತಳಗಾಯ್ತು. ನೆಕ್ಸ್ಟ್ ಇದೇನದ? ಇಲ್ಲ, ಇದೇನದ? ಆನೆ ಸೊಂಡಿ ಅದೇನು ಬಾಲದ ಏನದ? ಸೊಂಡಿ ಮುಂದಿರ್ತಾನೆ ಹಿಂದಿರ್ತಾವೆ? ಹಾಂ, ಇದು ಮುಂದಿಡು. ಇದ್ರ ಹಿಂದೆ ಎಲ್ಲದ ನೋಡಿದ್ರೆ ಹಿಂದಿನ. ಈಗ ಇವು ಕಾಲವಲ್ಲ, ಇವು ಕಾಲು ತಳಗಿರ್ತಾವೆ. ಈಗ ಇವೆರಡು ಆತ ನೋಡಿ. ಆಯ್ತಾ? ಅವೆರಡು ಕರೆಕ್ಟ್ ಆಗ್ತದ? ಹಾಂ, ಇಡು. ನೆಕ್ಸ್ಟ್ ಮತ್ತೆಲ್ಲವ ನೋಡಿನ. ಹಿಂಗೆ ಸರ್ಸ್, ಹೆಂಗೆ ಬರಲ್ಲ, ಹಿಂಗೆ ಸೇರಿಸ್ಬೇಕು. ಈಗ ಹಿಂಗೆ ನೆಕ್ಸ್ಟ್ ಸೊಂಡಿ ಅದಾನ. ಅದು ಇಲ್ಲಿ ಸೊಂಡಿ ಬರ್ತದೆ, ಕಾಲು ಬರ್ತದೆ. ನಮ್ಮ ಸೊಂಡಿ ಜೋಡಿಸ್ಬೇಕಲ್ಲ, ಕಾಲು ಜೋಡಿಸ್ತೈತಿ. ಮತ್ತೆ ಇಲ್ಲವ ನೋಡಿ, ನಾ ಹುಡ್ಕಾಡಿದ್ರ ಇಲ್ಲವ ನೋಡಿ, ಇಷ್ಟವ ನೋಡಿ. ಆನಿದೆಲ್ಲವ ನೋಡಿನ. ಇದೇ ಒಂಟಿದೇನು? ಇಲ್ಲದ ನೋಡಿದ ಬೆನ್ನದಲ್ಲ ಅದು. ಹ್ಞೂ, ನೆಕ್ಸ್ಟ್ ಮತ್ತೆಲ್ಲದ ನೋಡು ಆನಿದು. ಆಯ್ತು, ಇಷ್ಟೇನಾ? ಇದು ಆನೆ ಕಾಲದ ನೋಡಿ. ಎಲ್ಲಿ ಬರ್ತದೆ ಆನೆ ಕಾಲು? ಹಿಂದೆ. ಹಿಂಗೆ ಜೋಡಿಸ್ಬೇಕು. ಹಾಂ, ಅಷ್ಟೇ. ಈಗ ಏನು ಬೇಕು ನಮಗೆ ಇನ್ನು? ಹುಡ್ಕಾಡು, ಸೊಂಡಿ ಅಲ್ಲ ಹುಡ್ಕಾಡು. ಏನು ಇಷ್ಟವ ಇನ್ನವ? ಇಲ್ಲಿ ಆನೆ ಸೊಂಡಿ ಹುಡ್ಕಾಡ್ರಿ. ಆನೆ ಸೊಂಡಿ ಕಳ್ದವ ನೋಡಿ. ಇದು ತಪ್ಪದ. ಅದು ಇದು ಎಂದ ತೊಕ್ಕೈತಿ ನೋಡಿ. ಆನೆ ಸೊಂಡಿ ಇಲ್ಲ. ಮತ್ತಿನ್ನೊಂದು ಮಾಡ್ರಿ. ಅದು ಬಿಚ್ಚತ್ ನೋಡೋದು. ಆಗಿವ್ ಕಡಿಡ್ರಿ. ಇಲ್ಲಿ ನೋಡ್ರಿ, ಭವಾನಿ ಆನೆ ಸೊಂಡಿ ಸಿಕ್ತ ಶಿವಾನಿ ಏನು ಮಾಡಿದಳು ಒಂಟಿ ಮಾಡಿದಳು. ಹೆಂಗೆ ನೋಡ್ರಿ ಮಸ್ತ್ ಎರಡು ನೀನೇ ಮಾಡಿದೆ. ಇದು ಏನದ? ಇದು ಹೆಂಗ್ಯಾಕ ಅಡ್ಡ ತಿಡ್ಡಿ? ಫೈನಲ್ ಇಷ್ಟು ಆಯ್ತಾ? ಇದೇನದ ರೀ? ಪ್ಯಾರೋಟ್ ಇಂಗ್ಲೀಷ್ನಾಗ. ಇದು ಕನ್ನಡದಾಗ ಆನೆ. ಇದು ಇದು ಚಳಿಗಾಲದನ? ಬೇಸಿಗೆ ಕಾಲ, ಮಳೆಗಾಲ, ವಸಂತ ಕಾಲ, ಇದು ಶರತ್ ಕಾಲ. ಇದೇನದ ರೀ? ಬೆಟ್ಟ ಗುಡ್ಡ. ಇದು ಪರಿಸರನ? ಹಳ್ಳಿ ಯಾವ ರೀತಿ ಇರ್ತಂತೆ? ಹಳ್ಳಿ ಮನೆ. ಇದು ಜಿರಾಫೆ ಇಟ್ಟಿರ್ತದ, ಒಂಟೆ ಇಟ್ಟಿರ್ತದೆ? ಜಿರಾಫೆ ಇಟ್ಟಿರ್ತದೆ ನೋಡ್ರಿ. ಮತ್ತಿದು ಇದಕ್ಕೇನಂತ ಕರೀತಾರೆ? ಪಿಕಾಕ್. ಇದು ಏನಿದೆ ನಮ್ಮ ರಾಷ್ಟ್ರ? ಇದು ಏಸವ ನೋಡ್ರಿ. ಒಟ್ಟು 1 2 3 4 5 6 7 8 9 9 ರೈಟ್, ವೆರಿ ಗುಡ್. ಯಾರು ಮಾಡ್ಯಾರ ಇದು? ಇಷ್ಟು ಮಂದಿ ಮಾಡಿರೆ. ಶಾಲಿನಿ, ಶಿವಾನಿ, ಭವಾನಿ, ಈಕೆ ಅರ್ಜಬಿ, ಅಮೃತ, ವರ್ಷ,
ಆಕಿ ಈಗ ಬಂದವ ಪ್ರಣತಿ ಇಲ್ಲಿ ನೋಡ್ರಿ ಈ ಮುರಿಲಾರ್ದಂಗೆ ಹಿಂಗೆ ಅನಮಾತಿ ಡಬ್ಬಾಗ ಇಡ್ಬೇಕು ಹಾಂ ರೀ ಹ್ಯಾಂಗೆ ಇಡ್ತೀರ ನಮ್ಮ ಯಾರು ಇಡ್ತೀರ ಆಕಿ ವರ್ಷ ಹೇಳತ್ತಾವ ನೋಡ್ರಿ ಬಿಚ್ಚಬಾರ್ದ ಜರ ನಾವು ಟ್ರೈ ಮಾಡಿದೆ ಇದು ಇಡಿ ನಾವು ಟ್ರೈ ಮಾಡ್ತೀವಿ ನೀನು ಹಿಡಿಬೇಡ ಒಬ್ಬನೇ ಟ್ರೈ ಮಾಡ್ತೀನಿ ಏ ಸರಿ 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 ನಾ ಇನ್ನೊಂದು ಟ್ರೈ ಮಾಡ್ತೀನಿ ಮನೆ ಮಮ್ಮಿ ರೊಟ್ಟಿ ಮಾಡ್ತಾ ಇಲ್ಲ ಹಿಂಗೆ ಹಂಚೇವಲ್ಲ ಗೈಸ್ ಇಲ್ಲಿವರೆಗೂ ನಮ್ಮ ಸ್ಕೂಲಲ್ಲಿ 5 ಜನ ಪರ್ಮನೆಂಟ್ ಶಿಕ್ಷಕರಿದ್ವಿ. ಆದರೆ ನಾಳೆಯಿಂದ ಕೇವಲ 3 ಜನ ಪರ್ಮನೆಂಟ್ ಶಿಕ್ಷಕರಾಗ್ತೀವಿ. ಯಾಕಪ್ಪ ಅಂತಂದರೆ ನಮ್ಮ ಶಾಲೆಯಲ್ಲಿ 2 ಶಿಕ್ಷಕರು ವರ್ಗಾವಣೆಗೊಂಡಿದ್ದಾರೆ, ರಿಲೀವ್ ಆಗ್ತಾ ಇದ್ದಾರೆ. ಸೊ ಇವತ್ತು ಈವ್ನಿಂಗ್ ಅಂದರೆ ಶಾಲೆ ಅವಧಿಯ ನಂತರ ಇವತ್ತು ಅವರು ರಿಲೀವ್ ಆಗ್ತಾರೆ. ಅದಾದಮೇಲೆ ನಮ್ಮ ಶಾಲೆಯಲ್ಲಿ ಕೇವಲ 3 ಜನ ಶಿಕ್ಷಕರಿರ್ತೀವಿ. ಮತ್ತು ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ಬಿಸಿ ಬಿಸಿ ಚರ್ಚೆ ಏನಪ್ಪ ಅಂತಂದರೆ HM ಚಾರ್ಜ್ ಯಾರು ತೊಗೊಳ್ಬೇಕು ಅಂತೇಳಿ ಬಹಳ ಒಂದು ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ. ಅದೇ ಒಂದು ಡಿಸ್ಕಷನ್ ನಡೀತಾ ಇದೆ. ಏನಾಗುತ್ತೆ, ಯಾರು ಸರ್ ನಮ್ಮ ರಾಘವೇಂದ್ರ ಸರ್ ಇಲ್ಲೇ ಅದಾರ, ಅವ್ರು ತಗೊಳ್ತಾರೋ ನಮ್ಮ ಮೇಡಮ್ ತಗೊಳ್ತಾರೋ ಗೊತ್ತಿಲ್ಲ, ನೋಡಮ್ಮ ಏನಾಯ್ತು ಅಂತೇಳಿ. ಗೈಸ್ ನಮ್ಮ ಸರ್ ಒಬ್ಬರು ಇಬ್ಬರು ಟ್ರಾನ್ಸ್ಫರ್ ಆಗಿದ್ದಾರೆ ಅಂತ ಹೇಳ್ದಲ್ಲ, ಅದರಲ್ಲಿ ವಿಜಯ್ ಕುಮಾರ್ ಸರ್ ಅವರು. ಅವ್ರ ಜೊತೆ ನಾನು ಇದೇ ಬೈಕಲ್ಲಿ ಡೈಲಿ ಬರ್ತಾಯಿದ್ದೆ. ಆದರೆ ಇವತ್ತಿಂದ ನಾಳೆಯಿಂದ ಈ ಬೈಕ್ ಮೇಲೆ ಬರೋಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ಸರ್ ಟ್ರಾನ್ಸ್ಫರ್ ಆಗಿದೆ, ಬೇರೆಯವ್ರಿಗೆ ಹೋಗ್ತಾರೆ. ಐ ಥಿಂಕ್ ಇವತ್ತೇ ಕೊನೆ ಅನಿಸುತ್ತೆ ಈ ಬೈಕ್ ಮೇಲೆ ನಾನು ಸ್ಕೂಲಿಂದ ಮನೆಗೆ ಹೋಗೋದು. ನಾಳೆಯಿಂದ ಮತ್ತೆ ಬೇರೆ ವ್ಯವಸ್ಥೆ ಮಾಡ್ಕೊಳ್ಬೇಕು. ಇದು ನಮ್ಮ HM ಸರ್ ಬೈಕು, ಇವರು ಕೂಡ ಟ್ರಾನ್ಸ್ಫರ್ ಆಗಿದ್ದಾರೆ. ಈಗ 2 ಬೈಕ್ ಬರೋಂಗಿಲ್ಲ. ಹೇಳ್ತಿಲ್ಲತಿ ಯಾರು ಕೊಟ್ರು? ಯಾಕೆ ಟ್ರಾನ್ಸ್ಫರ್ ಆಗ್ಯದ? ಶಾಲೆ ಬಿಟ್ಟು ಹೊಲತ್ತಿಲ್ಲ, ಟ್ರಾನ್ಸ್ಫರ್ ಆಗ್ಯದ. ಯಾವ ಊರಿಗೆ ಆಗ್ಯದ? ಏನು ಅನ್ಸ್ಲಾಗತ್ತ? ಹೋಗ್ಬಾರ್ದಿತ್ತ? ಅವ್ರ ಕೆದಾಗ ಎಷ್ಟು ಎಲ್ಲಿ ಹಿಡ್ದು ಕಲ್ತೀವಿ? 12 8ನೇಕ್ಕೆ ಯಾವ್ದು ಹೇಳ್ತಿದ್ರು ನೋಡಿ ಗೈಸ್. ನಮ್ಮ ವಿಜಯ್ ಕುಮಾರ್ ಸರ್ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ. ಇವರೆಲ್ಲ 1ನೇಯಿಂದನೇ ಅವ್ರ ಕೈಯಿಂದ ಕಲ್ತಿರೋದು. ಭಗವಾನ್ ಕೂಡ ಇವರೆಲ್ಲರೂ ಅವ್ರ ಕೈಯಲ್ಲೇ ಕಲ್ತಿರೋದು. 1 2 3 7ನೇ ಅಂದ್ರೆ 1ನೇ ಕಲ್ತಾರಲ್ಲ ಅವ್ರ ಕೈದಾಗೆ. ಪಾಪ ಭಾಳ ದುಃಖದಾಗಾರ. ಹೋಗ್ಬೇಕಾದ್ರೆ ಎಲ್ರಿಗೂ ಹುಡುಗರಿಗೆ ಚಾಕ್ಲೇಟ್ ಇಸ್ಕೊಟ್ಟಾರ. ಗೈಸ್ ಸುಲೇಪೇಂಟ್ನಲ್ಲಿ ನಾನು ಒಬ್ಬನೇ ಇರೋದು ನಿಮ್ಗೆ ಗೊತ್ತೇ ಇದೆ. ಡೈಲಿ ರಾತ್ರಿ ನಾನು ಏನಪ್ಪ ಅಂತಂದರೆ ವೈಟ್ ರೈಸು ಉಂಡಿ ಸಾಕಾಗಿತ್ತು. ಅದಕ್ಕೆ ಇವತ್ತು ಒಂಚೂರು ಸ್ಪೆಷಲ್ ಇರಲಿ ಅಂತೇಳಿ ಒಂಚೂರು ಡಿಫ್ರೆಂಟಾಗಿ ಏನೋ ಸ್ಪೆಷಲಾಗಿ ಮಾಡ್ಕೊಂಡಿದ್ದೀನಿ. ಅದು ಏನು ಅಂತೇಳಿ ನೀವೇ ನೋಡಿ ಗೈಸ್. ಇಲ್ಲಿ ನೋಡಿ, ಇದೇ ಇವತ್ತಿನ ಸ್ಪೆಷಲ್. ಇದೇನಪ್ಪ ವೈಟ್ ರೈಸ್ ಇದೆ, ವೈಟ್ ಕಾಣಿಸ್ತಾ ಇದೆ, ಅದೇ ಹಿಂಡಿ ಇದೆ ಅಂತ ವಿಚಾರ ಮಾಡ್ತಾ ಇದ್ದೀರಾ. ಕನ್ಫ್ಯೂಸ್ ಆಗಬೇಡಿ, ಇದು ಆ್ಯಕ್ಚುಲಿ ವೈಟ್ ರೈಸ್ ಅಲ್ಲ, ಇದು ಜೀರಾ ರೈಸ್. ಇಲ್ಲಿ ನೋಡಿ, ಇಲ್ಲೆಲ್ಲ ಜಗಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಜೀರಾ ರೈಸು. ಮತ್ತು ಸ್ವಲ್ಪ ಕೈಯಲ್ಲಿ ಹಿಡಿದ್ರೆ ಎಣ್ಣೆ ಕಾಣಿಸುತ್ತೆ, ಆಯ್ಲಿ. ಸೊ ಹಾಗಾಗಿ ಇದೇನಿದೆ, ಇದು ವೈಟ್ ರೈಸ್ ಅಲ್ಲ, ಇದು ಜೀರಾ ರೈಸ್. ಸೊ ಇವತ್ತಿನ ಸ್ಪೆಷಲ್ ಇದೆ, ಇದನ್ನು ಎಂಜಾಯ್ ಮಾಡಬೇಕು ಅಷ್ಟೇ.